ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಮಹೋನ್ನತನಾದಂಥ ದೇವರು, ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರು. ಆತನಲ್ಲದೆ ಬೇರೆ ಯಾವ ದೇವರು ಕೂಡ ಇಲ್ಲ ಎಂಬುದಾಗಿ ಸತ್ಯವಾಗಿಯೇ ನಾವು ನಂಬ್ತಾ ಇದ್ದೇವೆ. ಆಮೇನ್. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆ ಉನ್ನತನಾದಂಥ ಸತ್ಯವಾದಂಥ ಜೀವವುಳ್ಳ ದೇವರ ಮಕ್ಕಳಾದಂಥ ನಾವು ಎಷ್ಟೋ ಧನ್ಯರಾಗಿದ್ದೇವೆ. ಆಮೇನ್. ದೇವರು ತಾನೇ ನಮ್ಮನ್ನು ಹುಡುಕಿಕೊಂಡು ಬಂದು ರಕ್ಷಿಸಿ ತನ್ನ ಮಕ್ಕಳನ್ನಾಗಿ ಅಂಗೀಕರಿಸಿ ನಮ್ಮನ್ನ ಇದುವರೆಗೂ ಈ ಕ್ಷಣದವರೆಗೂ ಈ ಮುಂಜಾನೆವರೆಗೂ ನಮ್ಮನ್ನ ಬದುಕುಳಿಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ದೇವಾದ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸುವಾಗಿದೆ. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂತ ವಾಕ್ಯವನ್ನ ನಾವು ಧ್ಯಾನಿಸೋಣ. ಪ್ರಸಂಗಿ 10ನೇ ಅಧ್ಯಾಯ 4ನೇ ವಚನ. ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸುತ್ತದಲ್ಲವೇ? ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಇತ್ತೀಚಿನ ಭಯಂಕರವಾದಂಥ ಈ ದಿನಮಾನಗಳಲ್ಲಿ, ಈ ಪಾಪಮಯವಾದಂಥ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಾಗ ಯಾರಲ್ಲಿಯೂ ಕೂಡ ತಾಳ್ಮೆ ಅನ್ನುವಂಥದ್ದನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಸಹಿಸಿಕೊಂಡು ಎದುರು ನೋಡಿ ನಿರೀಕ್ಷಿಸುವಂಥದ್ದನ್ನ ನಾವು ಎಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಎಲ್ಲರಲ್ಲಿ ಏನೋ ಒಂದು ದುಡುಕುತನ, ಅಂದುಕೊಂಡ ತಕ್ಷಣ ಹಾಗೆ ಬಿಡಬೇಕು ಅನ್ನುವಂತ ಪರಿಸ್ಥಿತಿಯಲ್ಲಿ ಜೀವನ ನಡೆಸ್ತಾ ಇದೆ. ಹೌದಲ್ವಾ? ಆದರೆ ಜೀವವುಳ್ಳ ದೇವರ ವಾಕ್ಯವು ಮಾತನಾಡ್ತಾ ಇರುವಂತದ್ದು ನೋಡ್ತಾ ಇದ್ದೇವೆ. ನಾವು ಎಲ್ಲಿ ತಾಳ್ಮೆ ಇರುತ್ತೋ ಅಲ್ಲಿ ಬಹುದೊಡ್ಡ ದೋಷಗಳನ್ನ ನಾವು ಇರಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೋಷಗಳನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ವಾಕ್ಯವನ್ನ ನೋಡ್ತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯಾ. ನಿಜವೇ ಪ್ರಿಯರೇ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ತಾಳ್ಮೆ ಅನ್ನುವಂಥದ್ದು ಇಲ್ಲದೆ ಅನೇಕರ ಜೀವಿತದಲ್ಲಿ ಚಿಕ್ಕ ಪುಟ್ಟ ಮುನಿಸು, ಚಿಕ್ಕ ಪುಟ್ಟ ಮನಸ್ತಾಪಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಒಂದು ಕಲಹ ಅಥವಾ ಒಂದು ಜಗಳ, ಕೋಪ, ಈ ತಾಳ್ಮೆ ಇಲ್ಲದಂತ ಸ್ಥಿತಿಯಿಂದಲೇ ಅನೇಕ ಸಂಬಂಧಗಳು ಮುರಿದು ಹೋಗ್ತಾ ಇದೆ. ಅನೇಕರ ಬದುಕು ನಾಶನ ಆಗ್ತಾ ಇದೆ. ಅನೇಕರ ಕುಟುಂಬಗಳು ಒಡೆದು ಹೋಗ್ತಾ ಇದೆ. ಕಾರಣ ತಾಳ್ಮೆ ಇಲ್ಲ. ಯಾರು ಏನ್ ಹೇಳ್ತಿದಾರೋ ಅದನ್ನ ಕೇಳಿಸಿಕೊಳ್ಳುವಂತ ಸ್ಥಿತಿಯಲ್ಲಿ ಯಾರು ಇಲ್ಲ. ಅವ್ರು ಅಂದುಕೊಂಡದ್ದೇ ಅವರಿಗೆ ಅನ್ನುವಂತ ಸ್ಥಿತಿಗೆ ಬಂದು ಬಿಡ್ತಾ ಇದೆ ಜೀವನ. ಲೋಕಸ್ಥರಾಗಿದ್ರೆ ಪರವಾಗಿಲ್ಲ, ಲೋಕಸ್ಥರಿಗೆ ಆ ವಿಚಾರ ಗೊತ್ತಿಲ್ಲದೆ ಇರಬಹುದೇನೋ. ಆದರೆ ಆಶ್ಚರ್ಯ ಏನು ಗೊತ್ತಾ? ಕ್ರಿಸ್ತನ ಮಕ್ಕಳಾಗಿರುವಂತ, ಕ್ರಿಸ್ತನ ಅಲ್ಲಿ ಜೀವಿಸ್ತಾ ಇರುವಂತ ಕ್ರೈಸ್ತವರ ಕುಟುಂಬಗಳಲ್ಲಿ ಅನೇಕ ವಿಚಾರಗಳನ್ನ, ಇಂಥ ಭಯಂಕರವಾದ ಕೃತ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಕುಟುಂಬಗಳು ಒಡೆದು ಹೋಗುವಂಥದ್ದು, ಸಂಬಂಧಗಳು ಒಡೆದು ಹೋಗುವಂಥದ್ದು, ಮನಸ್ತಾಪಗಳು, ಕೋಪ, ದ್ವೇಷ, ಅಸೂಯೆ. ಆದರೆ ದೇವರ ವಾಕ್ಯ ನಮ್ಮೊಟ್ಟಿಗೆ ಈ ದಿನ ಮಾತನಾಡ್ತಿದೆ. ಈ ವರ್ಷದ ಕಳೆ ದಿನಮಾನಗಳಲ್ಲಿ ನಾವಿದ್ದೇವೆ ಪ್ರಿಯ. ಆಲೋಚನೆ ಮಾಡಿ, ಅಯ್ಯೋ ನಾನು ಸ್ವಲ್ಪ ಹೊತ್ತು ಕಾದಿದ್ರೆ, ಸ್ವಲ್ಪ ನಾನು ನಿಧಾನಿಸಿದ್ರೆ, ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ವಲ್ಲ ಅಂತ ಎಷ್ಟೋ ಬಾರಿ ನಾವು ಅನ್ಕೊಂಡಿಲ್ವಾ? ಸ್ವಲ್ಪ ನಾನು ಮಾತಾಡೋದು ಕಡಿಮೆ ಮಾಡಿದ್ರೆ
ಈ ಸ್ಥಿತಿ ನನಗೆ ಆಗ್ತಾ ಇರಲಿಲ್ಲ, ಈ ಸಂಬಂಧ ದೂರ ಆಗ್ತಾ ಇರಲಿಲ್ಲ. ಮುಖ್ಯವಾಗಿ ದೇವರು ಏರ್ಪಡಿಸಿದಂತ ವಿವಾಹ ಸಂಬಂಧ, ಗಂಡ ಹೆಂಡತಿಯರ ಸಂಬಂಧ, ಚಿಕ್ಕ ವಿಚಾರದಕ್ಕೆ ದೊಡ್ಡ ಜಗಳಗಳಾಗಿ, ಮನಸ್ತಾಪಗಳಾಗಿ, ತಾಳ್ಮೆಯಿಂದ ಇಲ್ಲದಂತೆ ಸ್ಥಿತಿಯಲ್ಲಿ ಅವರ ಮೇಲೆ ಇವರ ಮೇಲೆ ಅವರು ದೋಷಾರೋಪಣೆಗಳನ್ನು ಮಾಡಿಕೊಂಡು ಅವರ ಕುಟುಂಬದ ಬಗ್ಗೆ, ಇವರ ಕುಟುಂಬದ ಬಗ್ಗೆ ದೋಷಾರೋಪಣೆಗಳನ್ನ, ದ್ವೇಷವನ್ನು ಹೆಚ್ಚಿಸಿಕೊಳ್ತಾ ಕುಟುಂಬಗಳು, ಸಂಬಂಧಗಳನ್ನು ಹೋಗ್ತಾ ಇದೆ. ಎಷ್ಟೋ ನೋವಿನ ಸಂಗತಿ. ಆತನ ಕ್ರಿಸ್ತನ ಮಕ್ಕಳಾಗಿರುವಂತವರಲ್ಲಿ ದೀರ್ಘ ಶಾಂತಿ ಬಹಳ ಮುಖ್ಯ. ಆತ್ಮ ಫಲಗಳಲ್ಲಿ ಒಂದು ಆಮೇನ್, ನಂಬಿಕೆ ಬಹಳ ಮುಖ್ಯ. ತಾಳ್ಮೆಯಿಂದ ಎದುರು ನೋಡ್ಬೇಕು. ಪರಿಸ್ಥಿತಿಗಳು ಎಷ್ಟೇ ಭಯಂಕರವಾಗಿದ್ರು ಪರವಾಗಿಲ್ಲ, ತಾಳ್ಮೆಯಿಂದ ಇದ್ರೆ ಸತ್ಯಾರ್ಥಗಳೆಲ್ಲವೂ ಅರ್ಥ ಆಗುತ್ತೆ. ಸ್ವಲ್ಪ ತಾಳಿಕೊಳ್ಳುವಂತದ್ದಾಗಬೇಕು. ಆಮೇಲೆ ದೇವ್ರು ನಮ್ಗೆ ಕಳಿಸಿಕೊಡ್ತಾ ಇರುವಂತದ್ದಾದ್ರೆ, ನನ್ನ ದೇವ್ರು ಎಲ್ಲ ದುಡುಕು ಸ್ವಭಾವನ ತೋರಿಸಿಲ್ಲ. ಈ ಇಹಲೋಕದಲ್ಲಿ 33 ವರ್ಷಗಳ ಕಾಲ ನನ್ನ ಕ್ರಿಸ್ತನು ಮಾನವ ಶರೀರನಾಗಿ ಇಹಲೋಕದಲ್ಲಿ ಜೀವಿಸಿದಾಗ ಎಲ್ಲೂ ಕೂಡ ದುಡುಕುತನವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ವಿಚಾರದಲ್ಲೂ ತಾಳ್ಮೆಯಿಂದ ತನ್ನನ್ನು ತಗ್ಗಿಸಿಕೊಳ್ಳುತ್ತಾ ಎಲ್ಲಾ ವಿಚಾರದಲ್ಲಿ ಜ್ಞಾನ ಉಳ್ಳವನಾಗಿ ನಮಗೆ ಒಂದು ಮಾದರಿಯನ್ನು ತೋರಿಸ್ಕೊಟ್ಟು ಹೋಗಿದ್ದಾರೆ ನನ್ನ ಕ್ರಿಸ್ತನು. ಹೌದಲ್ವಾ? ಅಂತ ಕ್ರಿಸ್ತನ ಅನುಸರಿಸುವಂತ ನಾವು, ಅಂತ ಕ್ರಿಸ್ತನ ಸ್ವರಕ್ತದಲ್ಲಿ ಕೊಂಡುಕೊಳ್ಳಲ್ಪಟ್ಟು ಮಕ್ಕಳಾಗಿರುವಂತ ನಾವು ಅದೇ ತಾಳ್ಮೆಯಿಂದ ಇರಲಿಕ್ಕೆ ಪ್ರಯತ್ನ ಪಡೋಣ. ದೋಷಾರೋಪಣೆಗಳನ್ನ ಮಾಡುವಂತದ್ದನ್ನ ನಿಲ್ಲಿಸೋಣ. ಒಬ್ಬರನ್ನೊಬ್ಬರು ಪ್ರೀತಿಸಲಿಕ್ಕೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಗಂಡ, ಹೆಂಡತಿ, ತಂದೆ, ತಾಯಿ, ಸ್ನೇಹಿತರು, ಬಂಧುಗಳು, ನೆರೆಹೊರೆಯವರು, ಅಕ್ಕಪಕ್ಕದವರು ಇವರೆಲ್ಲವನ್ನ ಪ್ರೀತಿಸ್ಬೇಕು. ಪ್ರೀತಿಸಿದಾಗ್ಲೇ ಪ್ರೀತಿಯು ಅನೇಕ ಪಾಪಗಳನ್ನ ಮುಚ್ಚುತ್ತದೆ. ಅದೇ ರೀತಿ ತಾಳ್ಮೆಯು ಅನೇಕ ದೋಷಗಳನ್ನ ಮುಚ್ಚುತ್ತದೆ. ಎಸ್, ತಾಳ್ಮೆ ಇಲ್ಲ ಅಂದ್ರೆ ಒಬ್ಬರಿಗೊಬ್ರು ಚಾಡಿ ಹೇಳಿಕೊಳ್ಳುವಂತ ಪರಿಸ್ಥಿತಿ. ಅವ್ರ ಮೇಲೆ ಇವ್ರ ಮೇಲೆ ಅವರು ಯಾವಾಗ್ಲೋ ನಡೆದಿರುತ್ತೆ. ಎಲ್ಲವೂ ಕ್ಷಮಿಸಿದ್ದೇವೆ ಅಂದ್ಕೊಳ್ತಾರೆ. ಆದರೆ ತಾಳ್ಮೆ ಇಲ್ಲದಂತ ಸ್ಥಿತಿ ಏನ್ ಮಾಡುತ್ತೆ ಗೊತ್ತಾ? ಕೋಪ, ದ್ವೇಷ ಏನ್ ಮಾಡುತ್ತೆ ಗೊತ್ತಾ? ಅವರ ಮೇಲೆ ದೋಷಾರೋಪಣೆಗಳನ್ನ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಜಾಗೃತೆಯಿಂದ ಇರೋಣ. ಕುಟುಂಬಗಳು, ಸಂಬಂಧಗಳು ಒಟ್ಟಾಗಿ ಜೀವಿಸ್ಬೇಕು, ಐಕ್ಯತೆಯಾಗಿರ್ಬೇಕು. ಅದೇ ದೇವರ ಒಂದು ಚಿತ್ತ. ಆಮೇಲೆ ಆ ಚಿತ್ತಕ್ಕಾಗಿ ಎದುರು ನೋಡೋಣ, ಪ್ರಾರ್ಥಿಸೋಣ. ತಾಳ್ಮೆ ಇಲ್ವಾ ಅಪ್ಪ, ನನಗೆ ತಾಳ್ಮೆ ಬೇಕೆಂಬುದಾಗಿ ಕೇಳುವಾಗ ಖಂಡಿತವಾಗಿ ತಾಳ್ಮೆ ಕೊಡ್ತಾರೆ. ಮುಂಗೋಪದನ ಬೇಡ ನಮಗೆ. ಹಲ್ಲೆಲೂಯಾ. ಕ್ರಿಸ್ತನ ಮಕ್ಕಳಾಗಿ ತಾಳ್ಮೆಯಿಂದ ಜೀವಿಸಲಿಕ್ಕೆ ದೇವರು ತಾನೇ ಅಂಥ ಮನಸ್ಸನ್ನ ನಮ್ಮೆಲ್ಲರಿಗೂ ದೇವರು ಒದಗಿಸಿಕೊಟ್ಟು ನಡೆಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥನೆ. ಪರಿಶುದ್ಧರಾದ ದೇವರಲ್ಲಿ ಸ್ತೋತ್ರ. ಹೌದು ಕರ್ತನೆ, ತಾಳ್ಮೆ ಬಹಳ ಮುಖ್ಯ. ಆ ತಾಳ್ಮೆಯಿಂದ ನಾವೆಲ್ಲವನ್ನ ಜೀವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಹಾಯ ಮಾಡಿ. ಆ ತಾಳ್ಮೆ ಮನಸ್ಸನ್ನ, ಈ ವಾಗ್ದಾನವನ್ನ ನೋಡ್ತಾ ಇರುವಂತ, ಕೇಳ್ತಾ ಇರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಅನುಗ್ರಹಿಸಿ ನಡೆಸಿ ಯೇಸುವಿನ ನಾಮದಲ್ಲಿ ತಂದಿದೆ. ಆಮೆನ್. ಪ್ರೈಸ್